20ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಫೆಬ್ರವರಿ 20ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ. 14ಕ್ಕೆ ಕೇಳಿದ್ರು ಜಡ್ಜು, 14ಕ್ಕೆ ಮಾಡ್ಬೋದಾ ಅಂತ. 20ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಅಂದರೆ ಅಲ್ಲಿಗೆ ಇವತ್ತು ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಅಂದರೆ ಸಮನ್ಸನ್ನು ರದ್ದು ಮಾಡ್ತೀವಿ ಅಂತನೋ ಮಾಡಲ್ಲ ಅಂತನೋ ಏನೂ ಹೇಳಿಲ್ಲ. ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೇಳಿದರು. ಹಾಗಾಗಿ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ 10 ದಿನ. 10 ದಿನ ಅಂದರೆ ಏನು ಅಂತಂದರೆ ಈಗ ಕೋರ್ಟ್ ಹಿಂದಿನ ತೀರ್ಪೇನಿತ್ತು ಇದೇ ಮುಂದುವರಿಯುತ್ತೆ ಅಂತ ಅರ್ಥ. 20ನೇ ತಾರೀಕು ತನಕನೂ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಭೈರತಿ ಸುರೇಶ್ ಅವ್ರನ್ನ ವಿಚಾರಣೆ ಮಾಡುವಂತಿಲ್ಲ ಅಂತ ಅರ್ಥ. ಫೆಬ್ರವರಿ 20ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ. ಅಲ್ಲಿಗೆ ಇವತ್ತು ಇಡೀ ದಿನ ಭೈರತಿ ಸುರೇಶ್ ಪರ ಸಿ ವಿ ನಾಗೇಶ್, ಮುಖ್ಯಮಂತ್ರಿಗಳ ಪತ್ನಿಯ ಪರ ಸಂದೇಶ್ ಚೌಟ ಮತ್ತು ಅರವಿಂದ್ ಕಾಮತ್ ಅವರು ASJ ಅವರು ಸರ್ಕಾರದ ಪರವಾಗಿ ವಾದ ಮಂಡಿಸಿದರು. ಈಗ ಫೆಬ್ರವರಿ 20ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದುವರೆದಿದೆ. ಅಲ್ಲಿವರೆಗೆ ಮಧ್ಯಂತರ ರಕ್ಷಣೆ ಮುಂದುವರಿಕೆ. ಇವರು ಯಾರನ್ನು ವಿಚಾರಣೆ ಮಾಡೋದು ಹಂಗಿಲ್ಲ. ಫೆಬ್ರವರಿ 20ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಹೈಕೋರ್ಟ್ ಧಾರವಾಡ ಪೀಠ ಇವತ್ತು ತೀರ್ಪನ್ನು ಕೊಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ನೇತೃತ್ವದ ಪೀಠ. ಅಲ್ಲಿ ತನಕ ಮಧ್ಯಂತರ ರಕ್ಷಣೆ ಇದೆಯಲ್ಲ ಇವರಿಬ್ಬರಿಗೆ ಅದು ಮುಂದುವರಿಕೆ ಆಗುತ್ತೆ. ರಕ್ಷಣೆ ಅಂದರೆ ವಿಚಾರಣೆ ಮಾಡೋ ಹಾಗಿಲ್ಲ. ಫೆಬ್ರವರಿ 20ರ ತನಕ ಯಾವುದೇ ವಿಚಾರಣೆಗೆ ಇವರನ್ನ ಕರೆಯೋ ಹಾಗಿಲ್ಲ. ಫೆಬ್ರವರಿ 20ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಆವಾಗ ಅರವಿಂದ್ ಕಾಮತ್ ಅವರು ಆಕ್ಷೇಪಣೆ ಸಲ್ಲಿಸಿ ಮಾತನಾಡ್ತಾರೆ. ಅದಾದ ನಂತರ ಮತ್ತೆ ಸಂದೇಶ್ ಚೌಟ ಮತ್ತು ಸಿ ವಿ ನಾಗೇಶ್ ಪ್ರತಿವಾದ ಮಂಡಿಸ್ತಾರೆ. ಅದಾದ ನಂತರ ತೀರ್ಪು. ಸೊ ಅಲ್ಲಿ ತನಕನೂ ಕೂಡ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ. ಇವತ್ತು ಇದು ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ನಡೆದಿರ್ತಕ್ಕಂಥ ವಾದ ಪ್ರತಿವಾದಗಳು. ಫೈನಲಿ ಫೆಬ್ರವರಿ 20ರ ಮಧ್ಯಂತರ 20ರ ತನಕ ಮಧ್ಯಾಹ್ನ 2:30ರ ತನಕ ಅಲ್ಲಿ ತನಕ ಟೈಮ್. ಅದಾದ ನಂತರ ಮತ್ತೆ ವಾದ ಪ್ರತಿವಾದಗಳು ಅಂತ ಒಂದಷ್ಟು ಟೈಮ್. CM ಪತ್ನಿ ಮತ್ತು ಭೈರತಿ ಸುರೇಶ್ಗೆ ತಾತ್ಕಾಲಿಕ ರಿಲೀಫ್. ಮುಂದಿನ ವಿಚಾರಣೆ ತನಕ 10 ದಿನ ರಿಲೀಫ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಇವಾಗ 20ನೇ ತಾರೀಕಿಗೆ ತೀರ್ಪು ಬರುತ್ತಾ ಅಥವಾ ಅದಾದ ನಂತರದ ವಾದ ಪ್ರತಿವಾದಗಳು ಹೇಗೆ ಅಂತ? ಅರವಿಂದ, 20ನೇ ತಾರೀಕಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅರವಿಂದ್ ಕಾಮತ್ ರವರು ಅವಕಾಶವನ್ನ ಕೇಳಿದ್ದಾರೆ ASG ಅವರು. ಹೀಗಾಗಿ 20ನೇ ತಾರೀಕು ಒಂದಷ್ಟು ಆಕ್ಷೇಪಣೆಯನ್ನ ASG ಅವರು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಇಡಿ ಈ ಪ್ರಕರಣದಲ್ಲಿ ನೋಟಿಸ್ ಅನ್ನ ಕೊಟ್ಟಿದೆ, ನೋಟಿಸ್ ಕೊಟ್ಟಿರೋದು ಕಾನೂನು ಪ್ರಕಾರವಾಗಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಆರ್ಗ್ಯುಮೆಂಟ್ ಅನ್ನ ಅರವಿಂದ್ ಕಾಮತ್ ಅವರು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಅದಾದ ಬಳಿಕ ಈಗಾಗಲೇ ಸಂದೇಶ್ ಚೌಟ ಅವರು ಇವತ್ತು ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಗಿಸಿ ಯಾವಾಗ ASG ಅವರು ಒಂದಷ್ಟು ಆಕ್ಷೇಪಣೆಯನ್ನು ಸಲ್ಲಿಸಿದಂತಹ ಬಳಿಕ ಮತ್ತೆ ಒಂದಷ್ಟು ವಾದವನ್ನು ಮಂಡನೆ ಮಾಡ್ತೀನಿ ಅನ್ನೋ ಮಟ್ಟಿಗೆ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗಾಗಿ 14ನೇ ತಾರೀಕು ಸಾಧ್ಯವಾಗಬಹುದಾ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರು ಕೇಳಿದಂತಹ ಸಂದರ್ಭದಲ್ಲಿ 20ನೇ ತಾರೀಕಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ 20ನೇ ತಾರೀಕಿನವರೆಗೂ ಕೂಡ ಇಡಿಯಿಂದ ರಕ್ಷಣೆ, ಅಂದರೆ ಇಡಿಯ ನೋಟಿಸಿಂದ ರಕ್ಷಣೆ ಭೈರತಿ ಸುರೇಶ್ ಹಾಗೆ ಪಾರ್ವತಿ ಇಬ್ಬರಿಗೂ ಕೂಡ ಸಿಕ್ಕಿದೆ. ಇಬ್ಬರೂ ಕೂಡ 20ನೇ ತಾರೀಕಿನವರೆಗೂ ಕೂಡ ಇಡಿಯ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗುವಂತಿಲ್ಲ. ಹೀಗಾಗಿ 20ನೇ ತಾರೀಕಿನವರೆಗೂ ಕೂಡ ಮಧ್ಯಂತರ ರಕ್ಷಣೆ ಏನಿದೆ ಅದು ಹಾಗೆ ಮುಂದುವರೆದಿದೆ. 20ನೇ ತಾರೀಕಿನವರೆಗೂ ಕೂಡ ಇಬ್ಬರು ವಿಚಾರಣೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. 20ನೇ ತಾರೀಕು ಕೋರ್ಟ್ನಲ್ಲಿ ಇದೇ ವಿಚಾರ ವಿಚಾರಣೆಗೆ ಬರಲಿದೆ. ಆ ಸಂದರ್ಭದಲ್ಲಿ ಅರವಿಂದ್ ಕಾಮತ್ ಅವರು ಯಾಕೆ ಈ ಒಂದು ನೋಟಿಸನ್ನು ಕೊಡಲಾಗಿದೆ, ಕಾನೂನು ಪ್ರಕಾರವಾಗಿದೆ ಅನ್ನೋ ಮಟ್ಟಿಗೆ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅದರ ಮೇಲೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ ಸಿ ವಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಅವರು ಕೂಡ ಮತ್ತೆ ಆರ್ಗ್ಯುಮೆಂಟ್ ಅನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶವನ್ನ ಪ್ರಕಟ ಮಾಡಬಹುದು. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ವಿಚಾರಣೆ ಹಾಜರಾತಿಗೆ ವಿನಾಯಿತಿ ಕೊಟ್ಟ ಹೈಕೋರ್ಟ್. CM ಪತ್ನಿ ಸಚಿವ ಭೈರತಿ ಸುರೇಶ್ ವಿಚಾರಣೆ ಹಾಜರಾತಿಗೆ ವಿನಾಯಿತಿ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶ. ಓಕೆ, ಇವತ್ತೇ ಕೊಟ್ಬಿಟ್ಟಿದ್ದಾರೆ. ಹಂಗಾದ್ರೆ ಇಡಿ ವಿಚಾರಣೆ ಹಾಜರಾತಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಹೈಕೋರ್ಟ್. ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಸಚಿವ ಭೈರತಿ ಸುರೇಶ್ ಇಬ್ಬರೂ ವಿಚಾರಣೆಗೆ ಹಾಜರಾಗುವಂತಿಲ್ಲ. ಮೂಡಾ ಕೇಸ್ CM ಪತ್ನಿ ಖುದ್ದು ಹಾಜರಾತಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಸಚಿವ ಭೈರತಿ ಸುರೇಶ್ ಇಡಿ ವಿಚಾರಣೆ ಹಾಜರಾತಿಗೂ ಕೂಡ ವಿನಾಯಿತಿ. ಹಾಗಾದ್ರೆ ಇನ್ನು ಮುಂದುವರಿಯೋದೇನು? ಇವತ್ತೇ ತೀರ್ಪು ಬಂದಾಯಿತು. ಇಬ್ಬರೂ ಕೂಡ ಇಡಿ ವಿಚಾರಣೆಯಿಂದ ಮುಕ್ತಿ ಪಡೆದಿದ್ದಾರೆ ಅಂತ ಹೇಳ್ಬೋದು. ಇವಾಗ ಖುದ್ದು ಹಾಜರಾತಿ ಆಗುವಂತಿಲ್ಲ, ಖುದ್ದು ಹಾಜರಾತಿ ಇಲ್ಲ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೂರ್ತಿಯಿಂದ ಪಡ್ಕೊಂಡ. ಮೂರ್ತಿ, ವಿಚಾರಣೆಯನ್ನು ಮುಂದೂಡಿದ್ರು ಕೂಡ ಇಬ್ಬರು ಖುದ್ದು ವಿಚಾರಣೆಯಿಂದ ವಿನಾಯಿತಿಯನ್ನು ಕೊಟ್ಟಿದೆ ಕೋರ್ಟ್. ಅಲ್ಲಿಗೆ ಮುಗಿತು ಅಂತ ಅನ್ಸುತ್ತಲ್ವಾ ಹೆಚ್ಚು ಕಡಿಮೆ ಈ ಅರ್ಜಿಯ ವಿಚಾರಣೆ? ಇದನ್ನ ಹಾಗೆ ಪರಿಗಣಿಸೋದಕ್ಕೆ ಬರೋದಿಲ್ಲ. ಮುಂದಿನ 10 ದಿನಗಳ ಕಾಲ ಅಂದ್ರೆ ಫೆಬ್ರವರಿ 20ನೇ ತಾರೀಕಿನವರೆಗೂ ಕೂಡ ಈ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗುವಂತಿಲ್ಲ ಅನ್ನೋ ಮಟ್ಟಿಗೆ ಆದೇಶವನ್ನ ನೀಡಲಾಗಿದೆ. ಅಂದ್ರೆ 10 ದಿನಗಳ ಕಾಲ ಇವರು ವಿಚಾರಣೆಗೆ ಹಾಜರಾಗುವಂತಿಲ್ಲ, ಅಲ್ಲಿ ತನಕ ರಿಲೀಫು. ಅದಾದ ಬಳಿಕ 20ನೇ ತಾರೀಕು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಕೋರ್ಟ್ನ ಆದೇಶ ಯಾವ ರೀತಿ ಇರುತ್ತೆ ಅದಾದ ಬಳಿಕ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ ಕೇಸ್ ಹೈಕೋರ್ಟ್ ಈ ವಿಚಾರಣೆಗಾಗಿ ಇಡಿ ಕೊಟ್ಟಿರುವಂತಹ ನೋಟಿಸ್ ಏನಿದೆ ಇದು ಕಾನೂನು ಬಾಹಿರ, ಸರಿಯಲ್ಲ ಅಂತೇಳಿ ಆ ಒಂದು ಅರ್ಜಿಯನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಿಗ್ ರಿಲೀಫ್. ಆದ್ರೆ 20ನೇ ತಾರೀಕಿನವರೆಗೂ ಕೂಡ ಈ ಇಬ್ರು ಬೈರತಿ ಸುರೇಶ್ ಇರಬಹುದು, ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರು ಇರಬಹುದು, ವಿಚಾರಣೆಗೆ ಹಾಜರಾಗುವಂತಿಲ್ಲ. ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ಇನ್ನು 10 ದಿನ ವಿನಾಯಿತಿ ಕೊಟ್ಟಿದ್ದಾರೆ. ಅದಾದ ನಂತರ ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ.